ಕಸ ಹೊಡೆದು ಸಣ್ಣ ಕುರಿಗಳಿಗೆ ಹಾಲನ್ನು ಉಣಿಸಿ ಬರುವುದರಲ್ಲಿ ಸ್ವಲ್ಪ ಲೇಟ್ ಆಯ್ತಣ್ಣ. ಬೇಗ ಮುಖ ತೊಳ್ಕೊ, ಉಪ್ಪಿಡ್ತಿದ್ದು ಚಹಾ ಕುಡಿವೆಯಂತೆ. ಅತ್ತಿಗೆ ಅಮ್ಮ, ಈ ಬೀರನಿಗೆ ನಿಮ್ಮ ಕೈ ತುತ್ತು ತಿಂದು ಕೆಚ್ಚನ ಬೆಳೆಸಿಕೊಂಡಿರುವಾಗ ಈ ಬೀರನಿಗೆ ಚಹಾ ನಾಷ್ಟ ಯಾಕಮ್ಮ? ಈಗಾಗಲೇ ಒಂದು ತಂಬಿಗೆ ಹಾಲು ಮತ್ತು ಒಂದು ಬೋಗಾಣಿ ಗೊಂಜಾಳ ನುಚ್ಚನ್ನ ತಿಂದು ಬಂದಿದ್ದವ. ಯಾಕೋತಮ್ಮ ಇವತ್ತು ಹೀಗೇಕೆ ವಿಚಾರ ಮಾಡುತ್ತಿದ್ದೆ? ಹಾಗೇನಿಲ್ಲಣ್ಣ. ಅತ್ತಿಗೆ ಅಮ್ಮ, ನಾವಂದ್ರೆ ನಿನಗೆ ಇಷ್ಟ ತಾನೇ? ಅದು ಯಾಕನ್ನ ತೊಡಗಿಸುತ್ತಿರುವೆ ಅಣ್ಣ? 10 ಮರಿ ಮಾರಿದ 10,000 ರೂಪಾಯಿದಂತೆ 1 ಲಕ್ಷ ರೂಪಾಯಿನ ತೆಗೆದುಕೊಳ್ಳೋಣ. 10 ರೂಪಾಯಿ ಆಯ್ತಲ್ಲ ನೋಡ. ಎಂತ ಸಾಧನೆ ಮಾಡಿದೆ ಸೋದರ. ನಾವು ಎತ್ತುಡಿಂದಲೂ ಬಂಧಿಸಿದರು ಅದು ಹೇಳುತ್ತಿರೋದು ನನ್ನ ಸಂಸಾರ ನಡೆಯುವುದೇ ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಹೊಲಿದುಕೊಂಡು ಈ 2 ವರ್ಷದಿಂದ ಅತಿ ಮರಿ ಹೆಚ್ಚಾಗಿ ಬೆಳೆಯೆಲ್ಲ ನಾಶವಾಯಿತು. ಈ ನೇಗಿಲವಾಗಿ ನೀನು ದುಡಿದು ತಂದು ತಿಂದು ತೇಗಿ ಭೋಗಿಯಾಗಿದ್ದಾನಪ್ಪ ಅಣ್ಣ. ಆ ರೀತಿಯಾಗಿ ಮಾತಾಡ್ತೀಯ ಅಣ್ಣ. ಈ ನೇಗಿಲ ಯೋಗಿ ಎಂದು ಭೋಗಿಯಲ್ಲ ಅಣ್ಣ, ಎಂದು ಭೋಗಿಯಲ್ಲ ಅಣ್ಣ. ನಾನಿರುವಾಗ ನೀನೇ ಯಾವುದಕ್ಕೂ ಚಿಂತೆ ಪಡಬೇಡ, ನಾನಿದ್ದೀನಿ. ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ಈ ಕಾಯಕವೇ ಆಗ್ತದೆ ಭಕ್ತ ನಿನಗೆ ಅಷ್ಟು ತಿಳಿದವೆಂದರೆ ಹೇಗಣ್ಣ? ಅಣ್ಣ ಕೇಳಿ, ಕಲೆ ಸಂಗೀತ ಗಾಯನ ಅಂಗರಿಗೆ ಗಾಯನ ಸಂಗೀತ ಮಾಡಿ ಗದಿಗಿರ ಗುರುಗಳು ಗಾನಯೋಗಿ. ಅದೇ ರೀತಿ ಲಕ್ಷಾನು ಲಕ್ಷ ಅನಾಥ ಮಕ್ಕಳಿಗೆ ಶಿಕ್ಷಣ ಕಲಿಸಿ ಸಿದ್ಧಗಂಗಾ ಶ್ರೀಗಳು ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿ ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನು ಮಾಡಿರ್ತಕ್ಕಂಥ ಶ್ರದ್ಧಾನಂದರು ಸಂಚಾರ ಯೋಗಿ. ಅಷ್ಟೇ ಅಲ್ಲಣ್ಣ, ಈಗ ತಾನೇ